ಸ್ನೇಹಿತರೆ ನಮಸ್ಕಾರ. ನಾನು ವಿನೋದ್ ಗೌಡ. ಕಾಕಿನಾಡು ಜಿಲ್ಲೆಯ ತುನಿ ಮಂಡಲ ಸಿಎಚ್ ಅಗ್ರಹಾರಂ ಗ್ರಾಮದ 3 ವರ್ಷದ ಬಾಲಕಿ ಜಾಹ್ನವಿ ಅಲಿಯಾಸ್ ಜ್ಞಾನೇಶ್ವರಿ ಎನ್ನುವಂತಹ ಮಗುವಿನ ನಾಪತ್ತೆ ಪ್ರಕರಣದ ಸಂಬಂಧಪಟ್ಟಂತೆ ಈಗಾಗಲೇ 1 ತಿಂಗಳು ಕಳೆದು ಹೋಗಿದೆ. ಹೌದು, ಜೂನ್ 6ನೇ ತಾರೀಕು ಆಕೆ ನಾಪತ್ತೆ ಆಗ್ತಾಳೆ. ಈಗಾಗಲೇ ಜುಲೈ 6ನೇ ತಾರೀಕು ಮುಗಿದು ಹೋಗಿದೆ. ಇನ್ನೂ ಸಹಿತ ಆ ಮಗು ಸಿಕ್ಕಿಲ್ಲ ಸ್ನೇಹಿತರೆ. 1 ತಿಂಗಳು ಆದ್ರೂ ನಮ್ಮ ಇಲಾಖೆಗಳು ಅದೇನ್ ಕತ್ತೆ ಕಾಯ್ತಾ ಇದಾವೋ ಗೊತ್ತಾಗ್ತಾ ಇಲ್ಲ. ಸಂಪೂರ್ಣವಾದಂತಹ ಮಾಹಿತಿಯನ್ನ ಈ 30 ದಿನಗಳ ಕುರಿತಾಗಿ ಏನೇನ್ ಪ್ರಕರಣಗಳು ಆಗಿದೆ, ಈ ಪ್ರಕರಣದಲ್ಲಿ ಬೆಳವಣಿಗೆ ಏನೇನ್ ಆಗಿದೆ, ಹೈಕೋರ್ಟ್ ಕೂಡ ಇದರಲ್ಲಿ ಇನ್ವಾಲ್ವ್ ಆಗಿತ್ತು. ಸೊ ಅದಕ್ಕೆ ಸಂಬಂಧಪಟ್ಟಂತೆ ಸಂಪೂರ್ಣ ಮಾಹಿತಿಯನ್ನ ನಿಮ್ ಮುಂದೆ ಇಡ್ತಾ ಹೋಗ್ತೀನಿ. ಸೊ ಜನರು ಸಾಕಷ್ಟು ಪ್ರಶ್ನೆಗಳನ್ನು ಕೂಡ ಈ ವಿಷಯದ ಕುರಿತಾಗಿ ಕೇಳ್ತಾ ಇದ್ರು. ಯಾಕಂದ್ರೆ ಒಂದು ಪ್ರಕರಣ ದಾಖಲಾಯಿತು ಅಂದ್ರೆ ಅದು ಕೆಲವೇ ದಿನಗಳಲ್ಲಿ ಮುಕ್ತಾಯವೂ ಕೂಡ ಆಗತ್ತೆ. ಆದ್ರೆ ಇಂತಹ ಪ್ರಕರಣದಲ್ಲಿ 1 ತಿಂಗಳು ಕಳೆದೋದ್ರೂ ಇನ್ನೂ ಕೂಡ ಮಗು ನಾಪತ್ತೆ ಇದೆ ಅಂದ್ರೆ ಇದು ಅರಗಿಸಿಕೊಳ್ಳದಾಗಂತಹ ವಿಷಯ. ಸೊ ಹಾಗಾಗಿ ಬನ್ನಿ ಸ್ನೇಹಿತರೆ, ಈ 30 ದಿನದ ಕುರಿತಾಗಿ ಏನೇನ್ ವರದಿ ದಾಖಲೆ ಆಗಿದೆ ಎಲ್ಲವನ್ನು ಕೂಡ ನೋಡ್ತಾ ಹೋಗೋಣ. ಸಾಧ್ಯವಾದ್ರೆ ವಿಡಿಯೋನ ಆದಷ್ಟು ನೀವು ಕೊನೆವರೆಗೂ ವಾಚ್ ಮಾಡಿ. ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಬೇಗನೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸ್ನೇಹಿತರೆ, ಅದು ಜೂನ್ 6. ಹೌದು, ಜೂನ್ 6ನೇ ತಾರೀಕು ದಿನಗೂಲಿ ಕಾರ್ಮಿಕರಾದಂತಹ ಗಣೇಶ್ ಮತ್ತು ಭವಾನಿ ದಂಪತಿಗಳು ತಮ್ಮ 3 ವರ್ಷದ ಮಗುವನ್ನ ಕಳ್ಕೊಂಡ್ ಬಿಡ್ತಾರೆ. ಅದ್ ಹೇಗೆ ಅಂತ ಕೇಳೋದಾದ್ರೆ, ಇಲ್ಲಿ ತಂದೆ ಆದಂತಹ ವ್ಯಕ್ತಿ ಏನಿದಾನಲ್ಲ ಗಣೇಶ್, ಸೊ ಆತ ದಿನಗೂಲಿಗಾಗಿ ತೋಟದ ಕಡೆ ಹೋಗ್ತಿರ್ತಾನೆ. 5 ಮೈಲ್ ಎನ್ನುವಂತಹ ತೋಟ. ಸೊ ಆ ಕಡೆ ಹೋದಾಗ ಈ 3 ವರ್ಷದ ಬಾಲಕಿ ನಾಯಿಯ ಜೊತೆಗೆ ಆಟವಾಡ್ತಿರ್ತಾಳೆ ಜಾನ್ವಿ. ಆಕೆ ಇದ್ದಕ್ಕಿದ್ದಂತೆ ತಂದೆ ಹೋಗುವಂತಹ ಒಂದು ಅವನ್ನ ನೋಡ್ತಾಳೆ. ತಾಯಿಗೆ ಒಪ್ಪಿಸಿ ಹೋದಂತಹ ತಂದೆಗೆ ಬೆನ್ನಟ್ಟಿಕೊಂಡು ಆ ಮಗು ಕೂಡ ಹೋಗತ್ತೆ. ಆ ಮಗುವಿನ ಜೊತೆಗೆ ಹಿಂದೆ ಬೆನ್ನಟ್ಟಿಕೊಂಡು ನಾಯಿಯು ಕೂಡ ಹೋಗತ್ತೆ. ಪ್ರಾರಂಭದಲ್ಲಿ CCTV ದೃಶ್ಯಗಳನ್ನು ಕೂಡ ನೋಡ್ತಾರೆ. ಮಗು ಬೆನ್ನಟ್ಕೊಂಡು ಹೋಗಿರೋದು, ಜೊತೆಗೆ ಆ ಮಗುವಿನ ಜೊತೆಗೆ ನಾಯಿಯು ಕೂಡ ಬೆನ್ನಟ್ಟಿ ಹೋಗಿರೋದು. ಸೊ ಇದ್ದಕ್ಕಿದ್ದಂತೆ ನಾಪತ್ತೆ ಆಗಿಬಿಡುತ್ತೆ ಆ ಮಗು. ಸೊ ಪ್ರಾರಂಭದ ತನಿಖೆಯಲ್ಲಿ ಈ ರೀತಿ CCTV ದೃಶ್ಯಗಳನ್ನ ನೋಡಿರ್ತಾರೆ. ಅದರ ಆಧಾರದ ಮೇಲೆ ಪೂರ್ತಿಯಾಗಿ 500 ಎಕರೆಯ ಕಾಡನ್ನ, ಜೊತೆಗೆ ಪಾಮೇಲ್ ಒಂದು ಕೃಷಿ ಭೂಮಿಗಳನ್ನ ಎಲ್ಲವೂ ಕೂಡ ಸರ್ಚ್ ಮಾಡ್ಲಿಕ್ಕೆ ಪ್ರಾರಂಭಿಸ್ತಾರೆ. 100 ಪೊಲೀಸ್ ಸಿಬ್ಬಂದಿಗಳು, ಜೊತೆಗೆ NDRF ಪಡೆಗಳು, ಡ್ರೋನ್ ಕ್ಯಾಮೆರಾಗಳು, ಜೊತೆಗೆ ಶ್ವಾನಗಳು, ಅಂದ್ರೆ ಪೊಲೀಸ್ ಶ್ವಾನಗಳಿರ್ತಾವಲ್ಲ, ಸೊ ಅವೆಲ್ಲವೂ ಕೂಡ ಅಲ್ಲಿ ಬಂದಿದ್ವಂತೆ. ಇದೆಲ್ಲವೂ ಕೂಡ ನಿಮಗೆ ಗೊತ್ತಿದೆ, ಹಿಂದಿನ ವಿಡಿಯೋಸ್ ಅಲ್ಲಿ ಕೂಡ ತಿಳಿಸಿದ್ವಿ ನಾವು. ಎಲ್ಲರೂ ಕೂಡಿಸಿ ಇಡೀ 500 ಎಕರೆ ಕಾಡನ್ನ, ಜೊತೆಗೆ ಪಾಮೇಲ್ ಬೆಟ್ಟವನ್ನ ಎಲ್ಲವೂ ಕೂಡ ಸರ್ಚ್ ಮಾಡಿ ನೋಡ್ತಾರೆ. ಅಲ್ಲಿ ಯಾವುದೇ ರೀತಿಯಾದಂತಹ ಸುಳಿವು ಸಿಗೋದಿಲ್ಲ. ಬೊಂಬೆ ಕಟ್ಟೋದು ಇದೆಲ್ಲವೂ ಕೂಡ ನಡೆದಿತ್ತು, ನಿಮ್ಮ ಗಮನದಲ್ಲಿ ಇರಬಹುದು. ಮತ್ತು ಹೀಗಿದ್ದಾಗ ತಂದೆಯನ್ನು ಕೂಡ, ಜೊತೆಗೆ ಇನ್ನು ಕೆಲವೊಂದಿಷ್ಟು 6 ಜನರನ್ನ ವಶಕ್ಕೆ ಪಡ್ಕೊಂಡ್ರು ಪೊಲೀಸರು. ಸೊ ಅವರ ಮೇಲೇನು ಕೂಡ ಅನುಮಾನಾಸ್ಪದ ಉಂಟಾಗಿತ್ತು. ಹಾಗಾಗಿ ಅಲ್ಲಿ ಕೂಡ ತನಿಖೆ ಆಯಿತು, ಆದ್ರೆ ಯಾವುದೇ ಮಾಹಿತಿ ಸಿಗ್ಲಿಲ್ಲ. ಪೊಲೀಸರು ಕಾಡನ್ನ ಇಡೀ ಸರೌಂಡ್ ಆಗಿ ಸರಿಯಾಗಿ ಚೆಕ್ ಮಾಡಿದ್ರು. ಯಾವುದೇ ರೀತಿಯಾಗಿ ಆ ಮಗುವಿನ ಬಟ್ಟೆ ಆಗಿರಲಿ ಅಥವಾ ಏನಾದ್ರೂ ಪ್ರಾಣಿಗಳು ದಾಳಿ ಮಾಡಿದ್ರು ಸಹಿತ ಅವಶೇಷಗಳು ಆದ್ರೂ ಸಿಗ್ತಾವೆ, ಅವುಗಳು ಕೂಡ ಸಿಕ್ಕಿರ್ಲಿಲ್ಲ. ಅಲ್ಲಿ ಶ್ವಾನಗಳನ್ನು ಕೂಡ ತೆಗೆದುಕೊಂಡು ಹೋಗಿದ್ರು, ಅವುಗಳಾದ್ರೂ ಅದನ್ನ ಕಂಡು ಹಿಡಿತಾ ಇದ್ವು. ಆದ್ರೆ ಯಾವುದೇ ರೀತಿಯಾದಂತಹ ಮೂಲ ಆಧಾರ ತನಿಖೆಗೆ ಹೇಗೆ ನಾವು ಮುಂದುವರಿಸಬೇಕಪ್ಪ ಅನ್ನುವಂಥದ್ರೆ ಒಂದಾದ್ರೂ ಕ್ಲೀವ್ ಸಿಗತ್ತೆ. ಆದ್ರೆ ಇಲ್ಲಿ ಯಾವುದೇ ರೀತಿಯಾದಂತಹ ಕ್ಲೀವ್ ಸಿಗಲಿಲ್ಲ. ಹೀಗಾದಾಗ ಜೂನ್ 25ನೇ ತಾರೀಕುವರೆಗೂ ಕೂಡ ಹುಡುಕಾಟ ಕಾಡಿನಲ್ಲಿ ನಡೀತಾನೆ ಇರತ್ತೆ. ಹಾಗೆ ಹುಡುಕಾಡ್ತಾ ಯಾವುದೇ ರೀತಿಯಾದಂತಹ ಅವಶೇಷಗಳು, ಆಧಾರಗಳು ಸಿಗದೇ ಇರುವಂತಹ ಕಾರಣಕ್ಕಾಗಿ ಕಾಡಿನ ಹುಡುಕಾಟವನ್ನ 25, 27ನೇ ತಾರೀಕರ ಒಂದು ಆಸುಪಾಸಿನ ದಿನಗಳಲ್ಲಿ ಅದನ್ನ ಬಂದ್ ಮಾಡಲಾಗತ್ತೆ, ಸಂಪೂರ್ಣವಾಗಿ ನಿಲ್ಲಿಸಲಾಗತ್ತೆ. ಮತ್ತು ತನಿಖೆಯ ಒಂದು ತನಿಖೆ ಈಗ ಕಾಡಿನಲ್ಲಿ ನಡೀತಾ ಇತ್ತಲ್ವಾ, ಅದನ್ನ ಪೂರ್ತಿಯಾಗಿ ಬದಲಾವಣೆ ಮಾಡಲಾಯಿತು. ಅಂದ್ರೆ ತನಿಖೆಯನ್ನ ಹ್ಯೂಮನ್ ಇಂಟೆಲಿಜೆನ್ಸ್ಗೂ ಕೂಡ ಬದಲಾವಣೆ ಕೂಡ ಮಾಡಲಾಗಿತ್ತು. ಸಾಕು ನಾಯಿ ಮರಣೋತ್ತರ ಪರೀಕ್ಷೆ ವರದಿ ಕೂಡ ಬರಲಾಯಿತು. ಯಾಕಂದ್ರೆ ತಾಯಿಯ ಅನುಮಾನ ಕೂಡ ಇತ್ತು, ಆ ನಾಯಿಗೆ ಅಂದ್ರೆ ಅವರ ನಾಯಿಗೆ ಯಾರಾದ್ರೂ ವಿಷ ಕೊಟ್ಟು ಕೊಂದಿದಾರ ಅನ್ನುವಂತಹ ಅನುಮಾನಗಳು ಕೂಡ ಇದ್ವು. ಆದ್ರೆ ಆ ನಾಯಿ ಮರಣೋತ್ತರ ಪರೀಕ್ಷೆ ಆದ ಮೇಲೆ ಬಂದಿರತಕ್ಕಂತಹ ಮಾಹಿತಿ ಪ್ರಕಾರ ಅದು ಈಗ ಅಲದಾಡಿ ಪೂರ್ತಿಯಾಗಿ ಅದರ ಶಕ್ತಿಯನ್ನ ಕಳ್ಕೊಂಡಿತ್ತು. ತಿನ್ಲಿಕ್ಕೆ ಯಾವುದೇ ಆಹಾರ ಸಿಗಲಿಲ್ಲ.
ಸೊ ಈ ರೀತಿ ಅಶಕ್ತತೆಯಿಂದಾಗಿ ಆ ನಾಯಿಯು ಕೂಡ ಅಲ್ಲಿ ಸಾವನ್ನಪ್ಪತ್ತಂತೆ. ಇದರ ಮಧ್ಯದಲ್ಲಿ ತಾಯಿ ಭವಾನಿಯು ಕೂಡ ನನ್ನ ಮಗಳನ್ನ ಕೊಡಿ, ಹುಡುಕಾಡಿ ಕೊಡಿ, ಯಾರು ಕೊಡ್ತೀರಾ ಅವರನ್ನ ನಾವು ಕೇಸ್ ಮಾಡೋದಿಲ್ಲ, ನಾವು ಬಿಟ್ಬಿಡ್ತೀವಿ, ನನ್ನ ಮಗಳನ್ನ ನನಗೆ ಒಪ್ಪಿಸಿ ಬಿಡಿ ಸಾಕು ಅಂತ ಪರದಾಡ್ತಾ ಇದ್ಲು, ಅಡತಾಡ್ತಾ ಇದ್ಲು. ಈ ರೀತಿ ಅಶಕ್ತತೆಯಿಂದ ಆಸ್ಪತ್ರೆಗೂ ಕೂಡ ಸೇರಿದ್ರಂತೆ. ಅಲ್ಲಿ ಚಿಕಿತ್ಸೆಗಳನ್ನು ಕೂಡ ಪಡ್ಕೊಳ್ತಾ ಇದ್ರು. ಇದಾದ ಬಳಿಕ ತನಿಖೆಯ ಸಂಪೂರ್ಣ ಒಂದು ತೆಲೆಯ ಬದಲಾವಣೆ ಆಗಿಬಿಡುತ್ತು. ಯಾಕಂದ್ರೆ ಇಲ್ಲಿ ಕಾಡಿನಲ್ಲಿ ಯಾವುದೇ ಅವಶೇಷಗಳಾಗಿರ್ಲಿ, ಯಾವುದೇ ಸುಳಿವುಗಳಾಗ್ಲಿ ಸಿಗಲಿಲ್ಲ. ಸೊ ಹೀಗಾಗಿ ಟವರ್ ಡಂಪ್ ಡೇಟಾವನ್ನ ಜಾಲಾಡುವುದಕ್ಕೆ ಪ್ರಾರಂಭಿಸ್ತಾರೆ ಪೊಲೀಸರು. ಜೊತೆಗೆ ಮಗುವನ್ನ ವಲಸಿಗರು, ಕಾರ್ಮಿಕರು ಅಥವಾ ಅಂತಾರಾಜ್ಯ ಭಿಕ್ಷಾಟದಂತೆ ಈಗ ಭಿಕ್ಷಾಟ ದಂಧೆಕೋರರು ಯಾರಾದ್ರೂ ಈಗ ಅಪಹರಿಸ್ಕೊಂಡು ಹೋಗೋರು ಇರ್ತಾರಲ್ಲ, ಅಂತವ್ರು ಏನಾದ್ರು ಅಪಹರಿಸ್ಕೊಂಡು ಹೋಗಿದಾರ ಅಂತ ಶಂಕೆಯ ಮೇಲೆ ಒಡಿಶಾ ಮತ್ತು ತೆಲಂಗಾಣದ ರೈಲ್ವೆ ನಿಲ್ದಾಣಗಳಲ್ಲಿ ಕೂಡ ಸಿಸಿಟಿವಿ ಫೋಟೋಸ್ ಗಳನ್ನು ಕೂಡ ಪರಿಶೀಲನೆಗೆ ಆರಂಭಿಸಿದ್ರು. ಸಾರ್ವಜನಿಕರಿಂದ ಸುಮಾರು 4,800 ಕರೆಗಳು ಕೂಡ ಬಂದ್ವು. ಯಾಕಂದ್ರೆ ಹೂಡಿಕೆ ಕೊಟ್ಟವರಿಗೆ ಸುಮಾರು 1 ಲಕ್ಷ ರೂಪಾಯಿ ನಾವು ಬಹುಮಾನ ಕೊಡ್ತೀವಿ ಅಂತಾನು ಕೂಡ ಸರ್ಕಾರ ಘೋಷಣೆ ಮಾಡಿತ್ತು. ಇನ್ನು ಮಗುವಿನ ಫೋಟೋಸ್ ಗಳನ್ನ ಸಾಮಾಜಿಕ ಜಾಲತಾಣದಲ್ಲಿ ಕೂಡ ಹರಿದಾಡುವಂತೆ ಮಾಡಲಾಗತ್ತೆ. ಸೊ ಎಲ್ಲ ಕಡೆ ಸೋಷಿಯಲ್ ಮೀಡಿಯಾಗಳಲ್ಲಿ ಹಂಚಿಕೊಳ್ಳಲಾಗತ್ತೆ. ಮಗು ಸಿಕ್ಕರೆ 1 ಲಕ್ಷ ರೂಪಾಯಿ ಬಹುಮಾನ ನಾವು ಕೊಡ್ತೀವಿ, ಹುಡುಕಾಡಿ ಕೊಟ್ರೆ ಅಂತ ಇಲ್ಲಿ ಸರ್ಕಾರ ಘೋಷಣೆ ಮಾಡತ್ತೆ. ಜೊತೆಗೆ ತಾಯಿಗೂ ಕೂಡ ಮಗುವನ್ನ ಹುಡುಕಾಡಿ ಕೊಟ್ರೆ ನಾನು ಯಾವುದೇ ರೀತಿಯಾದಂತಹ ಕೇಸನ್ನ ಮಾಡೋದಿಲ್ಲ, ಸೊ ಯಾರು ಅಪಹರಿಸ್ಕೊಂಡಿದ್ದೀರಿ ನೀವೇ ತಂದು ಕೊಡಿ ಅನ್ನುವಂತಹ ರೀತಿಯಲ್ಲಿ ಇಲ್ಲಿ ಅಳುವಂತಹ ಕೆಲಸ. ಜೊತೆಗೆ ಆಸ್ಪತ್ರೆಗೂ ಕೂಡ ದಾಖಲಾಗಿದ್ರು. ಅದಾದ ಬಳಿಕ ನೋಡ್ತಾ ಇದ್ರಿ ನೀವು, ತಾಯಿಯ ಒಂದು ಆಕ್ರೋಶ ಹೇಗಿತ್ತಂದ್ರೆ, ಯಾರು ಅಪಹರಿಸಿಕೊಂಡು ಹೋಗಿದ್ರಿ ಅವರು ತಂದು ಕೊಡಿ, ಯಾರು ನಾಯಿಗೆ ವಿಷವನ್ನ ಹಾಕಿದ್ರಿ ಅವರೇ ಇದನ್ನ ಅಪಹರಿಸ್ಕೊಂಡು ಹೋಗಿದ್ದಾರೆ. ಸೊ ಈ ರೀತಿ ಬರೀ ಅಳುವುದು ಕರೆಯೋದು ಈ ರೀತಿ ಮಾಡ್ತಿದ್ದಾರೆ. ಆದ್ರೆ ಇಲ್ಲಿ ಒಂದ್ ಸ್ವಲ್ಪ ಅನುಮಾನ ಕುಟುಂಬದ ಮೇಲೇನು ಕೂಡ ಉಂಟಾಗತ್ತೆ. ಇವರು ಕಾಡಿನಲ್ಲಿ ಹೋಗಿರೋದು ಒಂದ್ ಸ್ವಲ್ಪ CCTV ಕ್ಯಾಮ್ರಾದಲ್ಲಿ ಕಾಣಿಸತ್ತೆ ಹೋಗಿರೋದು. ಆದ್ರೆ ಇವರು ಹೇಳಿರುವಂತಹ ರೀತಿ ನೋಡ್ತಾ ಹೋದ್ರೆ ಯಾರು ಅಪಹರಿಸಿಕೊಂಡು ಹೋಗಿದ್ದೀರಿ ಅಂತಾನೆ ಹೇಳ್ತಾರೆ. ಇನ್ನು ಕೆಲವೊಂದಿಷ್ಟು ಅನುಮಾನಗಳು ನಾಯಿಗೆ ವಿಷವನ್ನ ಹಾಕಿದಿರಿ ಅಂತ ಹೇಳ್ತಾರೆ. ಈ ರೀತಿ ಹೇಳಿದಾಗ ಕೆಲವೊಂದಿಷ್ಟು ಅನುಮಾನ ಕುಟುಂಬದ ಮೇಲೇನು ಕೂಡ ಬರ್ತಾ ಇದೆ. ಅಂದ್ರೆ ತಾಯಿಯ ಮೇಲೇನು ಕೂಡ ಪೊಲೀಸರು ಒಂದಿಷ್ಟು ನಿಗಾವನ್ನ ವಹಿಸ್ಕೊಂಡಿದ್ದಾರೆ ಅಂತ ಹೇಳಬಹುದು. ಸೊ ಅಲ್ಲಿಯೂ ಕೂಡ ತನಿಖೆ ಆರಂಭಿಸಬಹುದಾದಂತಹ ಸಾಧ್ಯತೆ ಇದೆ. ಆದ್ರೆ ಕಾಯ್ದು ನೋಡೋಣ. ಆದ್ರೆ ಈಗ ಸದ್ಯಕ್ಕೆ 30 ದಿನಗಳು ಕಳೆದು ಹೋದ್ರೂ ಸಹಿತ ಯಾವುದೇ ರೀತಿಯಾದಂತಹ ಸುಳಿವು ಆ ಮಗುವಿನ ಬಗ್ಗೆ ಸಿಗಲಿಲ್ಲ. ಯಾರಾದ್ರೂ ಆಕೆಯನ್ನ ಅಪಹರಿಸ್ಕೊಂಡು ಹೋದ್ರು, ಈ ರೀತಿಯಾದಂತಹ ಒಂದು ತನಿಖೆಯನ್ನ ಆರಂಭಿಸಿದ್ರು. ಆದ್ರೂ ಸಹಿತ ಯಾವುದೇ ರೀತಿಯಾದಂತಹ ಸುಳಿವು ಸಿಗಲಿಲ್ಲ. ಕಾಡುಗಳನ್ನ ಜಾಲಾಡಿದ್ರು, ಅಲ್ಲಿ ಯಾವುದೇ ರೀತಿಯಾದಂತಹ ಸುಳಿವು ಸಿಗಲಿಲ್ಲ. ಆದ್ರೆ ಮಗು ಎಲ್ಲೋಯ್ತು? ಮಾಯವಾಯ್ತಾ? ಅಥವಾ ಪ್ರಾಣಿಗಳು ಸಂಪೂರ್ಣವಾಗಿ ನುಂಗ ಹಾಕಿದವ? ನುಂಗ ಹಾಕಿದ್ರು ಏನಾದ್ರೂ ಸುಳಿವು ಸಿಗಬಹುದಾಗಿತ್ತಪ್ಪ. ಆದ್ರೆ ಯಾವುದೇ ರೀತಿಯಾದಂತಹ ಸುಳಿವು ಈ ಪ್ರಕರಣದಲ್ಲಿ ಸಿಗ್ತಾ ಇಲ್ಲ. ಆದ್ರೆ ಇಷ್ಟು ದಿನದ ತನಿಖೆಯಲ್ಲಿ ಪೊಲೀಸ್ ಫೋರ್ಸ್ಗಳು, NDRF ಪಡೆಗಳು, ಜೊತೆಗೆ ಡ್ರೋನ್ಗಳು, ಕೆಲಸಗಾರರು, ಕಾರ್ಮಿಕರು, ಶ್ವಾನಗಳು ಎಲ್ಲವೂ ಕೂಡಿ ಕೆಲಸ ಮಾಡಿದ್ರು ಸಹಿತ ಯಾವುದೇ ರೀತಿಯಾದಂತಹ ಸುಳಿವು ಸಿಗ್ತಾ ಇಲ್ಲ. ಅಂದ್ರೆ ನಮ್ಮ ದೇಶದ ದುರ್ದೈವ ಕಣ್ರಿ ಇದು. ಸೊ ಈ ರೀತಿ ಸಾಕಷ್ಟು ಪ್ರಕರಣಗಳು ಆಗ್ತವೆ. ಎಲ್ಲದರಲ್ಲಿ ಕೂಡ ಇದೇ ರೀತಿ ಆಗ್ತಾ ಹೋದ್ರೆ ಏನು ಗತಿ ಹೇಳಿ ನೋಡೋಣ. ಈಗ ಎಷ್ಟೇ ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು ಕೂಡ ನಮ್ಮ ಆಡಳಿತ ವ್ಯವಸ್ಥೆ ಬದಲಾಗೋದಿಲ್ಲ ಕಣ್ರಿ. ಅಧಿಕಾರಿಗಳು, ವ್ಯವಸ್ಥೆಗಳು ಕೂಡ ಬದಲಾಗುವುದಿಲ್ಲ. ಒಟ್ಟಾರೆಯಾಗಿ ನಮ್ಮ ದೇಶದ ಪರಿಸ್ಥಿತಿ, ಸೊ ನಮ್ಮ ಹಣೆಬರಹವೇ ಇಷ್ಟೇ ಅಂತ ಹೇಳಬಹುದು. ಯಾಕಂದ್ರೆ ರಕ್ಷಣೆ ಮಾಡುವಂತವರು ಈ ರೀತಿ ಹುಡುಕಾಡಿದ್ರು ಸಹಿತ ಸಿಗ್ತಾ ಇಲ್ಲ ಅಂದ್ರೆ ಕಾರಣ ಏನಾದ್ರೂ ಗೊತ್ತಾಗ್ಬೇಕಲ್ವಾ? ಒಂದ್ ಸ್ವಲ್ಪನಾದ್ರೂ ಕ್ಲೀವ್ ಆದ್ರೂ ಸಿಗ್ಬೇಕಲ್ವಾ? ಹಾಗಾದ್ರೆ ಇವರು ಅಧಿಕಾರಿಗಳೇ ಅಲ್ಲ ಅಂತ ಅನ್ಸ್ಕೊಂಡು ಬಿಡ್ತಾರೆ. ಕೆಲಸ ಅದೇ ಅವ್ರದ್ದು, ಅದೇ ಕೆಲಸ ಸರಿಯಾಗಿ ಮಾಡ್ಲಿಕ್ಕೆ ಬರ್ಲಿಲ್ಲ ಅಂದ್ರೆ ಇದ್ದು ಉಪಯೋಗವೇನು? ಸೊ ಜನರು ಹೇಗೆ ನಿರ್ಭಯದಿಂದ ಬದುಕ್ತಾರೆ? ಸೊ ಇಂತಹ ಪ್ರಕರಣಗಳಿಂದಾಗಿ ಜನರಲ್ಲಿ ಆತಂಕ ಮೂಡಿಸ್ಬಿಡುತ್ತೆ. ರಕ್ಷಕರೇ ಭಕ್ಷಕರಾಗ್ಬಿಡ್ತಾರೆ ಇಲ್ಲಿ. ಸೊ ಆಡಳಿತ ವ್ಯವಸ್ಥೆಯನ್ನ ನೋಡಿದಾಗ ಅಸಹ್ಯ ಅನ್ನಿಸ್ಬಿಡುತ್ತೆ. ಸೊ ಈ ರೀತಿ ಬೆಳವಣಿಗೆ ಅಂತೂ ಆಗಿದೆ. ಆದ್ರೆ ಮಗುವಿನ ಸುಳಿವು ಇನ್ನೂ ಕೂಡ ಸಿಗ್ತಾ ಇಲ್ಲ. ಸೊ ನಾನಾ ರೀತಿಯಲ್ಲಿ ಈ ತನಿಖೆ ಮೊರೆ ಹೋಗ್ತಾ ಇದೆ, ಮುಖವನ್ನ ಬದಲಾಯಿಸ್ತಾ ಇದೆ. ಸೊ ಕಾಯ್ದಂತ್ರು ನೋಡ್ಲೇಬೇಕು. ಇದರಲ್ಲಿ ಏನ್ ಆಗತ್ತೋ ಏನ್ ಇಲ್ಲ ಅನ್ನುವಂಥದ್ದನ್ನ ಮುಂದಿನ ದಿನಗಳಲ್ಲಿ ನೋಡೋಣ. ಸೊ ಇದರ ಕುರಿತಾಗಿ ನಿಮ್ಮ ಅನಿಸಿಕೆ ಏನು ಅನ್ನುವಂಥದ್ದನ್ನ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.